ಇನ್ನು ಮುಡಾ ಪ್ರಕರಣ ಸಂಬಂಧ ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ತಡ ರಾಜ್ಯಾದ್ಯಂತ ಸಮರ ಜೋರಾಗಿಯೇ ನಡೀತಿದೆ. ಕಾಂಗ್ರೆಸ್ ನಾಯಕರು ಸೋಮವಾರ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ನಿನ್ನೆಯಿಂದಲೇ ಧರಣಿ ಶುರುವಾಗಿದೆ. ಇಂದು ಕೂಡ ಪ್ರತಿಭಟನೆಗಳು ಆಗ್ತಾ ಇವೆ. ಆಕ್ರೋಶದ ಅಗ್ನಿಜ್ವಾಲೆ ಹೊತ್ತಿದೆ. ರಾಜ್ಯಪಾಲರ ವಿರುದ್ಧ ರೋಷಾಗ್ನಿ ಧಗಧಗ ಅಂತಿದೆ. ಸೋಮವಾರ ಸಮರಕ್ಕೆ ಸಿದ್ಧವಾಗಿ ಅಂತ ಕಾಂಗ್ರೆಸ್ ಮೊಳಗಿಸಿದ್ದ ಈ ರಣಕಹಳೆ ನಿನ್ನೆಯಿಂದಲೇ ಸದ್ದು ಮಾಡ್ತಿದೆ. ಮುಡಾ ಪ್ರಕರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ತಡ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು, ಅಭಿಮಾನಿಗಳು, ಸಂಘಟನೆಗಳು ಸೆಟೆದು ನಿಂತಿವೆ. ನಿನ್ನೆಯಿಂದಲೇ ರಾಜ್ಯಾದ್ಯಂತ ಪ್ರತಿಭಟನೆ ನಡೆದಿದ್ದು ಇಂದು ಬೆಳಗ್ಗೆಯಿಂದಲೂ ಸಮರ ಶುರುವಾಗಿದೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ, ರಾಜ್ಯಪಾಲರ ಭಾವಚಿತ್ರಕ್ಕೆ ಮಸಿ. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ ರಾಜ್ಯಪಾಲರ ವಿರುದ್ಧ ಸಮರಾಗ್ನಿಯೇ ಉರಿಯುತ್ತಿದೆ. ನಂಜನಗೂಡು ತಾಲೂಕಿನ ಬಿಳಿಗೆರೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ರಸ್ತೆ ತಡೆದು ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಎಷ್ಟೇ ಅಲ್ಲದೆ ಗೆಹ್ಲೋಟ್ ಭಾವಚಿತ್ರಕ್ಕೆ ಮಸಿ ಬೆಳೆದು ಕಿಡಿಕಾರಿದ್ರು. ನಂಜನಗೂಡಿನ ತಗಡೂರಿನಲ್ಲೂ ಕೂಡ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸಿದ್ದರಾಮಯ್ಯ ಅಭಿಮಾನಿಗಳು ಧರಣಿ ನಡೆಸಿದ್ದಾರೆ. ರಾಜ್ಯಪಾಲರ ಭಾವಚಿತ್ರಕ್ಕೆ ಮಸಿ ಬೆಳೆದು ಟೈರ್ಗೆ ಬೆಂಕಿ ಹಚ್ಚಿದ್ದಾರೆ. ಇನ್ನು ಆಕ್ರೋಶ ಇಷ್ಟಕ್ಕೆ ತಣ್ಣಗಾಗಿಲ್ಲ. ಮೈಸೂರು ನಂಜನಗೂಡು ರಸ್ತೆ ಬಂದ್ ಮಾಡಿದ ಸಿದ್ದರಾಮಯ್ಯ ಅಭಿಮಾನಿಗಳು ಬಸ್ ತಡೆದು ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಕೇವಲ ಮೈಸೂರು ಜಿಲ್ಲೆ ಮಾತ್ರವಲ್ಲ, ಮಂಡ್ಯದ ಕೆಆರ್ಪೇಟೆ, ಚಿಕ್ಕಮಗಳೂರು, ಯಾದಗಿರಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ರಾಜಕೀಯವಾಗಿ ಎದುರಿಸಬೇಕಂದ್ರೆ ಹೋರಾಟ ಎಂದ ಪರಮೇಶ್ವರ್. ಪ್ರತಿಭಟನೆಗೆ ಕರೆ ಕೊಟ್ಟ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಈ ಬೆಳವಣಿಗೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಗುಡುಗಿದ್ರು. ಪರಮೇಶ್ವರ್ ಮಾತನಾಡಿ, ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನ್ನ ಎದುರಿಸಬೇಕು ಅಂದ್ರೆ ನಾವು ಹೋರಾಟ ಮಾಡಲೇಬೇಕು ಅಂದ್ರು. ಎನ್ಎಚ್ ಕೋನರೆಡ್ಡಿ ಮಾತನಾಡಿ, ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ ಅವರ ತಂಟೆಗೆ ಬರಬೇಡಿ ಅಂತ ಬಿಜೆಪಿಗೆ ಟಕ್ಕರ್ ಕೊಡ್ತಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ, ಒಂದು ದೊಡ್ಡ ಸರ್ಕಾರನ ಇಶ್ಯೂ ಇಲ್ಲದೆ ಹೋದ್ನ ಇಶ್ಯೂ ಮಾಡಕ್ಕೆ ಇವತ್ತು ಹೊರಟಿದ್ದಾರೆ. ಅದಕ್ಕೆ ನಾವೆಲ್ಲ ನಮ್ಮ ಮುಖಂಡಗಳಿಗೆಲ್ಲ ನಾವು ಕೊಟ್ಟಿದ್ದೀವಿ. ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಅವರು ಪ್ರತಿಭಟನೆಯನ್ನು ಮಾಡಬೇಕು, ಶಾಂತಿಯುತವಾಗಿ ಮಾಡಬೇಕು. ಕೆಲವು ಕಿಡಿಗೇಡಿಗಳು ಕೆಲವರು ಬಂದು ಮಿಕ್ಸ್ ಮಾಡಿಕೊಂಡು ಕರ್ಗಿಲ್ ಹೊಡೆಯೋದು, ಲಾಂಡ್ ಆರ್ಡರ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದವೆಲ್ಲ ಮಾಡ್ತಾರೆ. ಅದಕ್ಕೆಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದೀವಿ. ಯಾಕೆಂದ್ರೆ ರಾಜಕೀಯವಾಗಿ ನಾವು ಅವರಿಗೆ ಉತ್ತರ ಕೊಡಬೇಕು ಅನ್ನೋದಾದ್ರೆ ಸ್ವಾಭಾವಿಕವಾಗಿ ರಾಜಕೀಯವಾಗಿ ಹೋರಾಟ ಮಾಡಬೇಕು. ಅದಕ್ಕಾಗಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಅಧ್ಯಕ್ಷರು ತಿಳಿಸಿದ್ದಾರೆ, ನೀವೆಲ್ಲರೂ ಕೂಡ ಹೋರಾಟ ಮಾಡಿ, ಶಾಂತಿಯಿಂದ ಹೋರಾಟ ಮಾಡಿ. ನಾವೇನು ಕಲ್ಲು ಹೊಡಿಬೇಕಾಗಿಲ್ಲ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮಾಡಬೇಕಾದ ಅಗತ್ಯ ಇಲ್ಲ. ಪ್ರತಿಭಟನೆಗಳು ಮಾಡ್ತಕ್ಕಂಥದ್ದು ಅದು ನಮ್ಮ ಹಕ್ಕಿದೆ ಅಂತೇಳಿ ಅದನ್ನ ಮಾಡ್ತಾರೆ. ಬಹುಶಃ ನಾಳೆಯಿಂದ ಅದಕ್ಕೆ ಎಲ್ಲ ಕರೆ ಕೊಟ್ಟಿದ್ದಾರೆ. ನಾಳೆಯಿಂದ ಇಡೀ ರಾಜ್ಯದಲ್ಲಿ ಮಾಡ್ತಾರೆ. ನಿಮ್ಮ ರಾಜಕಾರಣ ಏನು ಬೇಕಾದಿಲ್ಲ. ಸಿದ್ದರಾಮಯ್ಯ ಸಾಹೇಬನ ಉತ್ಸಾಹರಿಗೆ ಬಂದರೆ ಭಾಳ ಎತ್ತರ ಆಗುತ್ತೆ ಅವ್ರಿಗೆ. ಭಾರತೀಯ ಜನತಾ ಪಾರ್ಟಿಗೆ ಸರಳ ಇಲ್ಲ. ನೀವು ತಡವಕ್ಕೆ ಹೋಗ್ಬೇಡ್ರಿ. ಒಂಥರ ಬೆಂಕಿದ್ದಂಗೆ ಭಾಳ ಪರಿಸ್ಥಿತಿ ಗಂಭೀರ ಆದೈತಿ. ನಿಮ್ಮ ಬಿ ಜೆ ಪಿಯವರಿಗೆ ಹೆಸರು ಹೇಳೋಕ್ಕಿಲ್ಲಂಗೆ ಹೋಗ್ತೀರಿ ನೀವು ಉತ್ಸಾಹರಿಗೆ ಬಂದ್ರೆ. ಅಂದರೆ ಆ ತಾಕತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗಿದೆ. ನಮ್ಮ ಉಪಮುಖ್ಯಮಂತ್ರಿ ಅವರು ಜೋಡಿ ಎತ್ತಿದ್ದಂಗೆ ನಮ್ಮ ರಾಜ್ಯಕ್ಕೆ ಅಷ್ಟು ಒಕ್ಕಟ್ಟಾಗಿ 136 ಮಂದಿ ಎಮ್ ಎಲ್ ಎಗಳಿದ್ದೀವಿ. ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದಾವ. 13 ಮಂದಿ ಮೆಜಾರಿಟಿ ಇದ್ರೆ 12ಕ್ಕೆ ಒಂದ ಕಡಿಮೆ ಇದ್ರೂ ರಾಜೀನಾಮೆ ಕೊಡೋಲ್ಲ. 136 ಇದ್ದಾರೆ. 2 ಸಲ ಇದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಅಂತ ಹೇಳ್ಬಿಟ್ರೆ ಯಾವುದೇ ಕಾಲಕ್ಕೂ ನಾವು ರಾಜೀನಾಮೆ ಕೊಡೋಂಗಿಲ್ಲ ಅಂತ ಯಾರು. ಅದಕ್ಕೆ ಇಡೀ ನಮ್ಮ 136 ಮಂದಿ ಎಮ್ ಎಲ್ ಎಗಳದ್ದು ಬೆಂಬಲ ಇದೆ. ಸಿಎಂ ಸಿದ್ದರಾಮಯ್ಯ ನಿನ್ನೆಯಷ್ಟೇ ಹೈಕಮಾಂಡ್ ನಮ್ಮ ಜೊತೆಗಿದೆ ಅಂತ ಹೇಳಿದ್ರು. ಇದಕ್ಕೆ ಟಾಂಗ್ ಕೊಟ್ಟ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕಾಂಗ್ರೆಸ್ ಪಕ್ಷವೇ ಭ್ರಷ್ಟಾಚಾರದ ಜನಕ ಅಂತ ಕಾಲೆಳೆದಿದ್ದಾರೆ. ಹೈಕಮಾಂಡ್ ಕೂಡ ಸಂಪೂರ್ಣವಾಗಿ ಈ ಸಂದರ್ಭದಲ್ಲಿ ನನ್ನ ಜೊತೆ ಇರ್ತೇವೆ ಅಂತೇಳಿ ದೂರವಾಣಿ ಮೂಲಕ ಮಾತನಾಡಿದ್ದಾರೆ. ನೋಡ್ರಿ, ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇರೋದು ಭಾಳ ದೊಡ್ಡ ಆಶ್ಚರ್ಯ ಇಲ್ಲ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡನ ಭ್ರಷ್ಟಾಚಾರದಲ್ಲಿ ಇದೆ. ಯಾವಾಗಲೂ ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಭ್ರಷ್ಟಾಚಾರದ ಜನಕ. ಭ್ರಷ್ಟರು ಆಗಿದ್ರೆ ಭಯ ಬೀಳಬೇಕು, ಇಲ್ಲ ಅಂದ್ರೆ ಯಾಕೆ ಭಯ? ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೆರಳಿದ ಬಿಜೆಪಿ ಎಂಎಲ್ಸಿ ಸಿಟಿ ರವಿ. ಒಂದು ಕಡೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಆದೇಶ ಕೊಟ್ಟಿದ್ರೆ, ಮತ್ತೊಂದು ಕಡೆ ಸಿಎಂ ಡಿಸಿಎಂ ಹಾದಿಯಾಗಿ
ಇಡೀ ಕಾಂಗ್ರೆಸ್ ಪಡೆಯೇ ರಾಜ್ಯಾದ್ಯಂತ ಹೋರಾಟ ಮಾಡುತ್ತೇವೆ ಅಂತಿದೆ. ಕಾಂಗ್ರೆಸ್ ನಾಯಕರ ನಡೆಗೆ ಕಿಡಿಕಾರದ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಭ್ರಷ್ಟರಾಗಿದ್ರೆ ಭಯ ಬೀಳಬೇಕು, ತಪ್ಪು ಮಾಡದೇ ಇದ್ರೆ ತನಿಖೆ ಮಾಡ್ಲಿ ಅಂತ ಹೇಳಿ ಅಂತ ಸಿಎಂಗೆ ಸವಾಲ್ ಹಾಕಿದ್ದಾರೆ. 40 ವರ್ಷಗಳ ಸುದೀರ್ಘ ರಾಜಕೀಯ ಅನುಭವ ಹೊಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದನ್ನು ಯಾವ ದೃಷ್ಟಿಯಲ್ಲಿ ಸಂವಿಧಾನ ಬಾಹಿರ ಅಂತ ಹೇಳ್ತಾ ಇದ್ದೀರಿ? 2011ರಲ್ಲಿದ್ದ ಸಂವಿಧಾನವೇ ಈಗಲೂ ಇದೆ. ನೀವು ಪರಿಶುದ್ಧರಾಗಿದ್ದರೆ ಪುಟಕ್ಕಿಟ್ಟ ಚಿನ್ನದಂತೆ ಹೊರಗೆ ಬರ್ತೀರಿ. ಭ್ರಷ್ಟರಾಗಿದ್ದರೆ ಮಾತ್ರ ಭಯ ಬೀಳಬೇಕು. ನೀವು ತಪ್ಪೇ ಮಾಡದೇ ಇದ್ದರೆ ಯಾವ ತನಿಖೆ ಬೇಕಾದರೂ ನಡೆಸ್ಕೊಳ್ಳಿ ಅಂತ ಧೈರ್ಯವಾಗಿ ಉತ್ತರಿಸ್ಬೋದಲ್ಲ. ಯಾರು ಬೇಕಾದ್ರೂ ತನಿಖೆ ನಡೆಸಲಿ, ನಿಮ್ಮ ಮೇಲೆ ಆರೋಪ ಬಂದ ತಕ್ಷಣವೇ ನೀವು ರಾಜೀನಾಮೆ ಕೊಟ್ಟು ತನಿಖೆಗೆ ಆದೇಶ ಮಾಡಿದರೆ ನೀವು ರಾಮಕೃಷ್ಣ ಹೆಗಡೆಯವರಕ್ಕಿಂತ ಸ್ವಲ್ಪ ಇನ್ನೂ ಎತ್ತರದ ಸ್ಥಾನದಲ್ಲಿ ನೈತಿಕವಾಗಿ ತೋರಿಸ್ಕೊಳ್ಳುವಂಥ ಅವಕಾಶ ಇತ್ತು. ನಿಮ್ಮ ಮೇಲೆ ಆರೋಪ ಬಂದಾಗ ನೀವು ಒಂದು ರೀತಿಯಲ್ಲಿ ಭ್ರಷ್ಟಾಚಾರವನ್ನು ಸಮರ್ಥಿಸುವ ರೀತಿಯಲ್ಲೇ ಮಾತಾಡಿದ್ರಿ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ಬಿರುಗಾಳಿ ಎಬ್ಬಿಸಿದೆ. ಕಾಂಗ್ರೆಸ್ ಸೋಮವಾರ ಪ್ರತಿಭಟನೆಗೆ ಕರೆ ಕೊಟ್ಟಿದ್ರೆ ನಿನ್ನೆ ಇಂದಿನಿಂದಲೇ ಸಿದ್ದರಾಮಯ್ಯ ಅಭಿಮಾನಿಗಳು ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.